Hello friends, welcome back to India for IAS Current Affairs series. In this video, we are going to discuss about Mahakumbha Mela. Why it is in news, what is Mahakumbha Mela, what is its cultural and religious significance, then what is the difference between Mahakumbha Mela and Kumbha Mela, then followed by one prelims practice question. So this topic, Mahakumbha Mela, it falls under GS1 paper of UPSC, Indian Heritage and Culture. Indian heritage and culture. So this topic, it is important from prelims perspective. It is prelims exclusive topic for both UPSC and KPSC prelims. So the Mahakumbha Mela, it was in news because Mahakumbha Mela, it began on January 13th, 2025. ಸೊ ಜನವರಿ 13ನೇ ತಾರೀಕು 2025ರಂದು ಮಹಾಕುಂಭ ಮೇಳ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಮಹಾಕುಂಭ ಮೇಳ ಮತ್ತು ಕುಂಭಮೇಳದ ಬಗ್ಗೆ ಸ್ಟಡಿ ಮಾಡೋಣ. Now we will look into this year Mahakumbha Mela. So Mahakumbha Mela, it is one of the largest religious gatherings in the world and it is scheduled to take from January 13, 2025 to February 26, 2025. ಸೊ ಈ ಏನು ಮಹಾಕುಂಭ ಮೇಳ ಅಂತಂದರೆ ಇದು ಪ್ರಪಂಚದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ರಿಲಿಜಿಯಸ್ ಗ್ಯಾದರಿಂಗ್ಸ್, ಅಂದರೆ ಪ್ರಪಂಚದಲ್ಲೇ ಇದು ಒಂದು ಕೂಡ ಧಾರ್ಮಿಕ ಕೂಟಗಳಲ್ಲಿ ಅತಿ ದೊಡ್ಡ ಧಾರ್ಮಿಕ ಕೂಟವಾಗಿದೆ. ಮತ್ತು ಈ ವರ್ಷ ಇದು ಜನವರಿ 13, 2025ರಿಂದ ಫೆಬ್ರವರಿ 26, 2025ರವರೆಗೆ ನಡೆಯುತ್ತೆ. ಸೊ ಇಟ್ ಟೇಕ್ ಪ್ಲೇಸ್ ಮಹಾಕುಂಭ ಮೇಳ, ಇಟ್ ಟೇಕ್ ಪ್ಲೇಸ್ ಎವ್ರಿ 12 ಇಯರ್ಸ್. ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಕುಂಭ ಮೇಳ ನಡೆಯುತ್ತೆ. ಸೊ ಇದು ಇಂಡಿಯಾದಲ್ಲಿ 4 ಸ್ಥಳಗಳಲ್ಲಿ ನಡೆಯುತ್ತೆ: ಹರಿದ್ವಾರ, ಪ್ರಯಾಗ್ರಾಜ್, ನಾಶಿಕ್, ಉಜ್ಜೈನ್. ಈ ವರ್ಷ ನಡೀತಿರ್ತಕ್ಕಂಥ ಮಹಾಕುಂಭ ಮೇಳದ ಒಂದು ವಿಶೇಷತೆ ಏನಂತಂದರೆ ಇದು 12 ವರ್ಷಗಳೊಮ್ಮೆ ನಡೆಯೋದರ ಜೊತೆಗೆ ಇದು 144 ವರ್ಷಗಳಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ಕುಂಭಮೇಳವಾಗಿದೆ. ಸೊ ಇದರ ನಂತರ ಮತ್ತೆ ಈ ರೀತಿ ವಿಶೇಷವಾದ ಕುಂಭಮೇಳ ನಡೆಯುವುದು ಮತ್ತೆ 144 ವರ್ಷಗಳು ಕಳೆದ ನಂತರ. ಸೊ ಕಮಿಂಗ್ ಟು ದ ಇಂಪಾರ್ಟೆನ್ಸ್ ಆಫ್ ದಿ ಮಹಾಕುಂಭ ಮೇಳ, ದ ಫಸ್ಟ್ ಒನ್ ಈಸ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. So what is the spiritual significance of the Mahakumbha Mela? So it provides opportunity for salvation. So ಇದರ ಅರ್ಥ ಏನಂದರೆ ಡಿವೋಟೀಸ್ ದೇ ಬಿಲೀವ್ ಇನ್ ಬಾತಿಂಗ್ ಡ್ಯೂರಿಂಗ್ ದಿಸ್ ಫೆಸ್ಟಿವಲ್ ಅಬ್ಸಾಲ್ವ್ಸ್ ದೇರ್ ಸಿನ್ಸ್ ಆ್ಯಂಡ್ ಹೆಲ್ಪ್ಸ್ ಇನ್ ಅಟೈನಿಂಗ್ ಮೋಕ್ಷ, ದಟ್ ಈಸ್ ಲಿಬರೇಷನ್. ಇದರ ಅರ್ಥ ಈ ವಿಶೇಷವಾದ ಮಹಾಕುಂಭ ಮೇಳದ ದಿವಸದಲ್ಲಿ, ಈ ಮಹಾಕುಂಭ ಮೇಳ ನಡೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಏನಾಗುತ್ತೆ, ಪಾಪಗಳು ಕಳೆದೋಗುತ್ತೆ ಮತ್ತು ಮೋಕ್ಷವನ್ನು ಪಡಿಬೋದು ಎನ್ನುವ ಒಂದು ನಂಬಿಕೆ ಇರುತ್ತೆ. Then the second importance is cosmic alignment. Cosmic alignment ಅಂದರೆ the planetary positions during the event enhances spiritual energy, making it auspicious for spiritual practices. ಸೊ ಈ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಈ ಗ್ರಹಗಳು ಯಾವ ರೀತಿ ಪೊಸಿಷನ್ ಆಗಿರುತ್ತೆ, ಅಲೈನ್ಮೆಂಟ್ ಆಗಿರುತ್ತೆ ಅಂತಂದರೆ ಸೊ ಇಟ್ ಎನ್ಹ್ಯಾನ್ಸಸ್ ಸ್ಪಿರಿಚುವಲ್ ಎನರ್ಜಿ. ಇದರಿಂದ ಏನಾಗುತ್ತೆ, ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗೋ ಸಾಧ್ಯತೆ ಇದೆ. ಹಾಗಾಗಿ ಕುಂಭಮೇಳ ಏನಿದೆ ಸ್ಪಿರಿಚುವಲಿ ಇದು ತುಂಬ ಆಧ್ಯಾತ್ಮಿಕವಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಕಮಿಂಗ್ ಟು ದಿ ಹಿಸ್ಟೋರಿಕಲ್ ಫೌಂಡೇಶನ್ಸ್ ಆಫ್ ದಿ ಕುಂಭಮೇಳ. ಸೊ ದ ಫಸ್ಟ್ ಒನ್ ಈಸ್ ಮಿಥಾಲಜಿಕಲ್ ಒರಿಜಿನ್. ಸೊ ಮಿಥಾಲಜಿಕಲ್ ಒರಿಜಿನ್ ಅಂದ್ರೇನು? ಸೊ ಇಟ್ ಈಸ್ ರೂಟೆಡ್ ಇನ್ ಹಿಂದೂ ಎಪಿಕ್ಸ್ ಲೈಕ್ ಮಹಾಭಾರತ್ ಆ್ಯಂಡ್ ಪುರಾಣಾಸ್. ಸೊ ಮಹಾಕುಂಭ ಮೇಳದ ಒರಿಜಿನ್ಸ್ ಟ್ರೇಸಸ್ನ ನಾವು ನೋಡ್ತಾ ಹೋದರೆ ಇದು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಆ್ಯಂಡ್ ದಿಸ್ ಫೆಸ್ಟಿವಲ್ ಇಟ್ ಟ್ರೇಸಸ್ ಇಟ್ಸ್ ಒರಿಜಿನ್ ಟು ದಿ ಅಮೃತ್ ಮಂಥನ್. ಈ ಮಹಾಕುಂಭ ಮೇಳದ ಉಗಮ ಯಾವಾಗ ಆಗಿರುತ್ತೆ ಅಂತಂದರೆ ಈ ಸಮುದ್ರದಲ್ಲಿ ಅಮೃತ ಮಂಥನ ಮಾಡ್ತಿರ್ತಾರೆ ರಾಕ್ಷಸರು ಮತ್ತು ದೇವಾನುದೇವತೆಗಳು. ಸೊ ಅಲ್ಲಿಂದ ಇದರ ಒರಿಜಿನ್ ಸ್ಟಾರ್ಟ್ ಆಗಿದೆ ಎಂದು ಪುರಾಣಗಳು ಉಲ್ಲೇಖವನ್ನು ನೀಡುತ್ತವೆ. ಸೊ ದೆನ್ ದ ಸೆಕೆಂಡ್ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಇಸ್ ಲೆಜೆಂಡ್ ಆಫ್ ನೆಕ್ಟಾರ್. ಲೆಜೆಂಡ್ ಆಫ್ ನೆಕ್ಟಾರ್ ಅಂತಂದ್ರೆ ಏನು? ಈ ಅಮೃತ ಮಂಥನ ಮಾಡಬೇಕಾದ್ರೆ ಈ ಅಮೃತವು 4 ಹನಿಗಳ ಅಮೃತ 4 ಜಾಗಗಳಲ್ಲಿ ಬಿದ್ದಿರುತ್ತೆ. ಸೊ ಆ 4 ಜಾಗಗಳೇ ಇವಾಗ 4 ಪ್ಲೇಸಲ್ಲಿ ಏನು ಕುಂಭಮೇಳ ನಡೆಯುತ್ತೆ. ಸೊ ದಿಸ್ ಈಸ್ ಅಬೌಟ್ ಹಿಸ್ಟೋರಿಕಲ್ ಫೌಂಡೇಶನ್ಸ್ ಆಫ್ ದಿ ಕುಂಭಮೇಳ. ಸೊ ಕಮಿಂಗ್ ಟು ದಿ ಕಲ್ಚರಲ್ ಆ್ಯಂಡ್ ಸೋಷಿಯಲ್ ಸಿಗ್ನಿಫಿಕೆನ್ಸ್ ಆಫ್ ದಿ ಕುಂಭಮೇಳ, ದ ಫಸ್ಟ್ ಒನ್ ಈಸ್ ಸಂಗಮ. ಸೊ ವಾಟ್ ಈಸ್ ಸಂಗಮ? ಸಂಗಮ ಈಸ್ ಕಾನ್ಫ್ಲುಯೆನ್ಸ್ ಆಫ್ ದ ರಿವರ್ಸ್. Though this Kumbh Mela, it is taking place at a place where the confluence of Ganges, Yamuna and Saraswati river is taking place. That is confluence of Ganga river, Yamuna river and Saraswati river. Then the social significance of the Kumbh Mela is unity in diversity.
ಸೊ ಇದೇನಾಗುತ್ತೆ, ಏನು ಯೂನಿಟಿ ಇನ್ ಡೈವರ್ಸಿಟಿ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತ ನಾವೇನು ಕರಿತೀವಿ ಅದು ಯೂನಿಟಿ ಇನ್ ಡೈವರ್ಸಿಟಿ. ಸೊ ದ ಫೆಸ್ಟಿವಲ್ ಬ್ರಿಂಗ್ಸ್ ಟುಗೆದರ್ people across different castes, creeds, and backgrounds. So it fosters a sense of spiritual togetherness. ಸೊ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಜಾತಿಯ ಎಲ್ಲ ಜನಾಂಗದ ಜನರು ಬಂದು ಈ ರಿಲಿಜಿಯಸ್ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹಾಗಾಗಿ ಇದೇನು ಮಾಡುತ್ತೆ, ಯೂನಿಟಿ ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸಿಕೊಡುತ್ತೆ. ಸೊ ಕಮಿಂಗ್ ಟು ದ ಕೀ ರಿಚುವಲ್ಸ್ ಇನ್ ಮಹಾಕುಂಭ ಮೇಳ. ಸೊ ಫಸ್ಟ್ ಒನ್ ಈಸ್ ಶಾಹಿ ಸ್ನಾನ್, ದಟ್ ಈಸ್ ಅ ರಾಯಲ್ ಬಾತ್. So the most significant ritual of the Kumbh Mela is Shahi Snan. So adana Royal Bath na Shahi Snan anta karitare. So it involves ceremonial bathing led by Naga Sadhus. So Naga Sadhus ಏನು ಮಾಡ್ತಾರೆ, they initiate Shahi Snan. So then it symbolizes purification of sins and it helps in attaining spiritual merit. So ಈ Shahi Snan ಮಾಡೋದ್ರಿಂದ ಏನಾಗುತ್ತೆ, it symbolizes purification and also it helps in attaining spiritual merit. The second key ritual is Sankirtana and Bhajanas. Devotees sing devotional songs creating a spiritual atmosphere. So ಸಂಕೀರ್ತನ ಮತ್ತು ಭಜನೆಗಳು ನಡೀತಾ ಇರುತ್ತೆ. ಸೊ ಅವಾಗ ಡಿವೋಟೀಸ್ ಏನು ಮಾಡ್ತಾರೆ, ಭಕ್ತಿ ಗೀತೆಗಳನ್ನು ಹಾಡ್ತಾರೆ. Then the third key ritual is yoga and meditation. So visitors, they practice yoga and meditation to achieve mental and physical harmony. Then the fourth one is spiritual discourses. So renowned saints and gurus deliver sermons on spirituality and philosophy. So these are the few key rituals and features of the Mahakumbh Mela. Now we will discuss the key difference between Mahakumbh Mela and Kumbh Mela. ಸೊ ಕುಂಭಮೇಳ ಮತ್ತು ಮಹಾಕುಂಭ ಮೇಳ ನಡುವೆ ಏನು ಡಿಫರೆನ್ಸ್ ಇದೆ ಅಂತ ನಾವು ಇವಾಗ ಸ್ಟಡಿ ಮಾಡೋಣ. ಸೊ ದ ಫಸ್ಟ್ ಡಿಫರೆನ್ಸ್ ಇಸ್ ಫ್ರೀಕ್ವೆನ್ಸಿ. ಮಹಾಕುಂಭ ಮೇಳ ಬಂದು ಎವ್ರಿ 12 years ಆಗುತ್ತೆ, 12 ವರ್ಷಕ್ಕೊಮ್ಮೆ ಮಹಾಕುಂಭ ಮೇಳ ನಡೆಯುತ್ತೆ. ಕುಂಭ ಮೇಳ ಬಂದು ಎವ್ರಿ 3 yearsಗೊಮ್ಮೆ ಆಗುತ್ತೆ. ದೆನ್ ಸ್ಕೇಲ್ ಯಾವ ರೀತಿ ನಡೆಯುತ್ತೆ, ಎಷ್ಟು ದೊಡ್ಡದಾಗಿ ನಡೆಯುತ್ತೆ ಅಂತ ನೋಡೋದಾದ್ರೆ, ಮಹಾಕುಂಭ ಮೇಳ ಇಸ್ ದ ಲಾರ್ಜೆಸ್ಟ್ ರಿಲಿಜಿಯಸ್ ಗ್ಯಾದರಿಂಗ್ ಇನ್ ದ ವರ್ಲ್ಡ್, ವೇರ್ ಆಸ್ ಕುಂಭ ಮೇಳ ಇಟ್ ಈಸ್ ಕಂಪೇರಿಟಿವ್ಲಿ ಸ್ಮಾಲರ್. ದೆನ್ ಲೊಕೇಶನ್, ಮೇನ್ ಲೊಕೇಶನ್ ಆಫ್ ದ ಮಹಾಕುಂಭ ಮೇಳ ಇಸ್ ಪ್ರೈಮರಿಲಿ ಅಟ್ ಪ್ರಯಾಗ್ರಾಜ್, ವೇರ್ ಆಸ್ ಕುಂಭ ಮೇಳ ಇಟ್ ರೊಟೇಟ್ಸ್ ಅಮಾಂಗ್ 4 ಲೊಕೇಶನ್ಸ್. ಆ 4 ಲೊಕೇಶನ್ಸ್ ಯಾವುದಂದ್ರೆ ಗಂಗಾ ನದಿ ತೀರದ ಹರಿದ್ವಾರ, ಶಿಪ್ರಾ ನದಿ ತೀರದಲ್ಲಿ ಉಜ್ಜೈನ್, ಗೋದಾವರಿ ನದಿ ತೀರದ ನಾಶಿಕ್ ಆ್ಯಂಡ್ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮವಾದ ಪ್ರಯಾಗ್ರಾಜ್. ಇನ್ನು ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ನೋಡೋದಾದ್ರೆ ಮಹಾಕುಂಭ ಮೇಳ ಇಟ್ ಫೋಕಸಸ್ ಆನ್ ಹೈಯರ್ spiritual importance with emphasis on salvation, whereas Kumbh Mela it is significant but relatively lesser with respect to spiritual and salvation. Then the next difference is coming to the devotees gathering. So in Mahakumbh Mela approximately 400 million devotees will gather, whereas in Kumbh Mela it is fewer than Mahakumbh Mela, hardly some few lakhs. Now we will look into the UNESCO recognition of Mahakumbh Mela. So in the year 2017, this Mahakumbh Mela it has been declared as intangible cultural heritage. So it is described as the festival of sacred picture. So ಇದನ್ನ ಏನಂತ ಡಿಸ್ಕ್ರೈಬ್ ಮಾಡಿರ್ತಾರೆ, ಫೆಸ್ಟಿವಲ್ ಆಫ್ ಸ್ಯಾಕ್ರೆಡ್ ಪಿಕ್ಚರ್, and it was declared as the intangible cultural heritage in the year 2017. So this is all about Mahakumbh Mela, its key rituals, its importance and UNESCO recognition. Now we will look into the other intangible cultural heritage of India which have got UNESCO recognition. First one is Kutiyattam, that is Sanskrit theatre. It got recognition in the year 2008. Then tradition of Vedic chanting in the year 2008 and Ram Leela in the year 2008. So in the year 2008, 3 intangible cultural heritage of India got UNESCO's recognition, and in the year 2010, Chow dance, and in the year 2016, yoga, and Kumbh Mela in the year 2017, Durga Puja of Kolkata in the year 2021, and Garba dance in the year 2023. So UPSC asked a question in the year 2024 prelims on Garba dance. So in that aspect, Mahakumbh Mela, which was held in this year, is very important for upcoming prelims, that is UPSC prelims 2025. UPSC prelims 2025. So based on the topic that we have discussed so far, that is Mahakumbh Mela, so here we have provided one pair based question. So go through the question
and comment your answer. The answer and detailed explanation for this question is available in the PDF handout, which you can download by joining our Telegram channel. The link to join our Telegram channel is provided in the description box. Thank you for watching. See you in the next video. Till then, happy learning.